ಹಳ್ಳಿಗಳಲ್ಲೆಲ್ಲ ದೊಡ್ಡ ಗುಡ್ಡೆ ಅಡಿಗೆ ಒಂದು ನೀರಿನ ಹೊಸರು ನೋಡಿಕೊಂಡು ಹೋಪ ಒಂದು ನೀರಿನ ಮೂಲ ಸೊರಂಗ. ಇದೊಂದು ಪೊಟ್ಟು ಸೊರಂಗ, ನೀರಿಪ್ಪ ಸೊರಂಗವು ತೋರಿಸುತ್ತೆ. ಇದು ನಮ್ಮ ಮನೆಯಲ್ಲಿ ಗರ್ಪಿ ಮಾಡಿ ಫುಲ್ಲು ಒಳಂಗೊರೆಗೆ ಹೋಗಲಿಡಿಯ ಅರ್ಧಕ್ಕೆ ಸೇಡಿದು ಜೆರ್ದು ಒಳಂಗ ಹೋಗಿ ಒಳಂಗ ಲೆಫ್ಟಿಂಗ್ ಒಂದು ಟರ್ನ್ ತಗೊಂಡು ಅಲ್ಲೇ ಹೋಗೋದು. ಬನ್ನಿ ಸೊರಂಗದ ಒಳಂಗ ಹೋಗುವಾಗ ಕೆಲವು ಮಾಹಿತಿಗೆ ಇದ್ದು ಜಾಗ್ರತೆ ಅದೆಂತ ನಾನು ಹೇಳಿದ್ದೆ ಮೊದಲು. ಬಾ ಹೋಗು. ಅಲ್ಲಿ ಲೆಫ್ಟ್ ಸೈಡಿಂಗ್ ಹೋಗ್ಬೇಕಲ್ಲ, ಅಲ್ಲಿಂದ ಒಂದು ಕನ್ನಡಿ ಅತ್ಲಾಗಿ ಮಾಡಿದರೆ ಆಚೆಡೆಂಗೆ ಬೆಳಕಿ ಬತ್ತು. ಎರಡು ಕಾಣ್ತಿಲ್ಲ ನಮಗೆ. ಇಲ್ಲ, ಒಳಂಗೆ ಹೋಗಲ್ಲ, ಲೈಟಿನ ವ್ಯವಸ್ಥೆ ಆಯ್ತು. ಸೂರ್ಯ ಪ್ರಕಾಶವೇ ಹೋಗುತ್ತೆ ಒಳಂಗೆ. ಅಲ್ಲಿ ನಿನ್ನೊಂದು ಕ್ರಾಸಿಂಗ್ ಅಟ್ಲಾಗಿ ಓಡು ಒಳಗೆ ಸ್ಟ್ರೈಟ್ ಸಿಕ್ಕಲ್ಲ, ಹಿಂಗೆ ಸೂರ್ಯನ ಬೆಳಕಿ ಮಡಗಿ ಸ್ಟ್ರೈಟ್ ನೋಡಿ ಹೋಗೋದು. ಈ ಮೊದಲೇ ಒಂದು ಕೋಲಿಂಗ ಕಟ್ಟಿ ಇದು ಮಾಡೋದು. ನಾವೀಗ ಮೊಬೈಲ್ನ ಸ್ಟ್ಯಾಂಡಿಗೆ ಇದರ ಸೆಟ್ ಮಾಡುವ ಲೈಟ್. ಒಳ್ಳೆ ಬೆಳಕಿದ್ದು ಬೆಳಕಿದೆ ಈಗ. ಇದು ಲೈಟಿಂಗ್ ವ್ಯವಸ್ಥೆ. ಇದು ಹೆರಂಗ ಸುಮಾರು ಒಂದು 30 ಫೀಟಿಂದ ಇಚ್ಚಲಾಗಿ ಲೆಫ್ಟಿಂಗೆ ಇದು ಸ್ಟ್ರೈಟ್ ಹೋಗೋದು. ನಾವೀಗ ಬನ್ನಿ, 2 ಫೀಟ್ ಅಗಲ ಇಪ್ಪದು. ಎದುರು ಹೋದಂಗೆ ಬಗ್ಗಿ ಕೂತ್ಕೊಂಡು ಹೋಗಕ್ಕೆ ಹೋಯ್ತು. ಕಲ್ಲು ಸಿಕ್ಕಿದಾಗ ಮಾಟೆ ಹೆಂಗೆ ಅಡಿಯಲ್ಲಿ ಬಗ್ಗಿ ಹೋಗ್ತಂಗಿದ್ದು ಹಿಂಗೆ ಹೋಪ. ಬನ್ನಿ, ನಿಂಗಳ ಮನೇಲಿ ಸೊರಂಗ ಇದ್ದರೆ ಮಕ್ಕ ಮಾತ್ರ ಹೋಗಿಡಿ. ಹಿರಿಯವರು ಫಸ್ಟಿಂಗೆ ಹೋಗಿ ಟೆಸ್ಟ್ ಮಾಡಿ ದೀಪ ಹೊತ್ತುತ್ತಾ ನೋಡಿ ಎಲ್ಲ ನೋಡಲಿದ್ದು ಅದೆಲ್ಲ ಮಾಡಿಕೆ ಹೋದರೆ ಸಾಕು. ಇಲ್ಲಿ ಸುಮಾರು ಎದುರು ಬಂದಪ್ಪಗೆ ಜೆರುದುಗೂ ಇದು ಅಲ್ಲಿ ಒಳಂತಾಗಿ ಇನ್ನೂ ಒಂದು 50 ಫೀಟು ಸೊರಂಗ ಇದ್ದು ಒಳಂಗೆ ಹೋಗೋದು ಡೇಂಜರು. ನಾವು ಇಲ್ಲಿಂದಲೇ ತೋರಿಸುತ್ತು. ಇದರಿಂದ ಮುಂದೆ ಒಂದು 45-50 ಫೀಟು ಹೋಯ್ದು ಒಳ. ಈಗ ಇಡೀ ಸೇಡಿ ಬಂದು ಜೆರ್ದು ಇದರ ಒಳ ಹೆಚ್ಚೊತ್ತು ನಿಂಬದು ಡೇಂಜರು. ನಾವು ಮೆಲ್ಲಂಗೆ ಹೊರ ಹೋಪ. ಇಲ್ಲೆಲ್ಲ ಕ್ರ್ಯಾಕ್ ಬಂದುಕೊಂಡಿದ್ದು ಇದೊಂದು ಪೊಟ್ಟು ಸೊರಂಗ. ಚೂರು ಹಿಂದೆ ಹೋಪ, ಲೆಫ್ಟ್ ಸೈಡ್ ಟರ್ನ್ ಹೋಪ. ಕಾಣ್ತಲ್ಲದ ಹೆಂಗಿದೆ, ಎಷ್ಟು ದೂರ ಇದೆ ನೋಡಿ. ಇಲ್ಲಿ ಒಳ ಬೇಗ ತೆಗೀಲಿ. ಮತ್ತೆ ಬೆರಡದೆ ಹೆಂಗ ಕಾಣಿಡ್ದ ಮತ್ತೆ ಹೆಂಗ ಇಲ್ಲಿಂದ ಲೆಫ್ಟಿಂಗ್ ಒಂದು ಮಾರ್ಗ ಇದೆ, ಅದರಲ್ಲೇ ಹೋಗು. ಈ ಸೊರಂಗ 20 ಫೀಟಿಂದ ಒಳಂತಾಗಿ ಲೆಫ್ಟಿಂಗ್ ಹೋಗು ನೋಡಿ. ಇದು ಹೀಗೆ ಇಲ್ಲೆಲ್ಲ ಸೆರೆ ಬಂದು ಯಾವತ್ತೂ ಇದೆಲ್ಲ ಹೋಗುವಾಗ ಡೇಂಜರು. ಆದರೆ ರಬಕ್ಕ ನಾನು ಹೋಗಿ ಬತ್ತೆ. ಇಲ್ಲೆಲ್ಲ ಸೆರೆ ಬಂದು ನಿಂದೊಂಡಿದ್ದು ಒಳಗೆ ಬಿದ್ದೊಂಡಿದ್ದು ರೆಡಿ. ಗಮ್ಮು ಬೂಟೆ ಹಾಕಕ್ಕೆ ಶುರುವಿಂಗೆ ಹೋಪ. ಇಲ್ಲದ್ರೆ ಹರಾಮದಲ್ಲಿದ್ದರೆ ಎಂತ ಮಾಡಿ ಇರ್ತಿಲ್ಲ. ಕುಂಜಿ ನೀನು ಇದರಿಂದ ಒಳಗೆ ಹೋಗೋದು, ನಾನು ಮಾತ್ರ ಹೋಗೋದು. ಇವ ಇಲ್ಲಿ ನಿಲ್ಲಿ, ನಾನು ಮಾತ್ರ ಹೋಗಿ ಬಿಡುತ್ತೆ. ರಾಮ್ ಇನ್ನು ಬಗ್ಗೆಂಡು ಹೋಗಬೇಕು. ಒಳ ಜೆರ್ದು ಇದರಿಂದ ಅತ್ಲಾಗಿ ಹೋಗೋದು ಬೇಡ. ಇಲ್ಲಿಂದ ಇನ್ನು ಕೂತ್ಕೊಂಡು ಹೋಗಕ್ಕಷ್ಟೇ. ಒಳಂತಾಗಿ ಒಂದು 40 ಫೀಟು ಕೂತ್ಕೊಂಡು ಹೋಗಲಕ್ಕ. ಹಿಂಗೆ ಕೂತ್ಕೊಂಡು ಹೋಗೋ ಪ್ರಯತ್ನ ಮಾಡೋದು ಬೇಡಲ್ಲ, ನಿಂಗೋಗಬೇಕಾಗಿ ನೋಡಿ. ಇಲ್ಲಿ ಇದರಲ್ಲಿ ಹೊಸರಿಲ್ಲೇ ಮೊದಲು ಇತ್ತಿದ್ದು ಮೇಘಂದೆಲ್ಲ ಗುಡ್ಡೆಯಲ್ಲಿ ಬೋರ್ ಆದ ಮತ್ತೆ ಇಲ್ಲೆಲ್ಲ ಹೊಸರು ಕಡಿಮೆ ಆಗ್ತದೆ. ಇಲ್ಲೆಲ್ಲ ಸೇಡ್ ಇದು ಮುಟ್ಟೋಗಳೇ ಹಿಡಿತಾಗಿಪ್ಪದು, ಜಾಗ್ರತೆ ಬೇಕು. ಇಲ್ಲಿ ಕೂದೊಂಡೆ ಬರಕಷ್ಟೇ, ಬಗ್ಗಿಕೊಂಡು ಬರಕಷ್ಟೇ. ನಿಂಬೆಳಿಯ ಕಾಣ್ತಾ ಯಾವ ಇನ್ನು ನಿಂಬಲಕ್ಕಷ್ಟೇ. ಇನ್ನು ನಿಂದ ನೀವು ಅಪ್ಪಲಕ್ಕ ಅಷ್ಟನ್ನಾರು ಕೂದೊಂಡೆ ಬರಕಷ್ಟೇ.
ಹಾಯ್. ಇದು ಲೆಫ್ಟ್ ನೋಡು, ಸ್ಟ್ರೈಟ್ ನೋಡು, ಹತ್ತಲಾಗಿ ಹೀಗೆ ಬಂದು ಇಲ್ಲಿ ಬೇಕಾದ್ರೆ ಹೀಗೆ ಹೋಗ್ಬಲ್ಲ ಒಳಂತಾಗ್ಯಾರ. ಈಗ ಇದು ಹಳ್ಳಿಗೆಲ್ಲ ಇಪ್ಪು ನೀರಿಂಗೆ ಬೇಕಾಗಿ ಬಪ್ಪ ಶ್ರಮಂಗ ಒಂದು ಸರಂಗ ಒಳ ಹೋಗಿ ಲೆಫ್ಟಿಂಗೆ ರೈಟಿಂಗ್ ಎಲ್ಲ ಇದ್ದು, ಇದೊಂದು ಲೆಫ್ಟಿಂಗೆ ರೈಟಿಂಗೆ 3 ಕವಲ್ ಇಪ್ಪದು ಮೇಗಿದ್ದು ಅಲ್ಲಿಗೆ ಹೋಪ ಬಲ್ಲೆ ಬೈಂದು ಜರಿದು ಬಿದ್ದಿದ್ದರೆ ಪ್ರಯತ್ನ ಮಾಡೋದು ಬೇಡ. ನಿಂಗೆ ಬೇಟಿಗೆ ಒಂದು ತೋರಿಸಿಕೋದು. ಸರಂಗಲ್ಲಿ ಬಂದ ನೀರು ಹೆಚ್ಚಿಗೆ ಅದು ಎರ್ಕಿಕ್ಕಿ ಮತ್ತೆ ತೆಂಗಿನೊಟ್ಟಿಗೆ ಸೈಪನ್ನಾಗಿ ಹೋಗೋದು. ಮೋಟ್ರ್ ವ್ಯವಸ್ಥೆ ಇಲ್ಲ ಇದರ ಒಳ. ಇದು ಸುಮಾರು ಒಂದು 250 ಫೀಟ್ ಒಳ ಇದ್ದು, ಆದರೆ ಒಂದು 50-60 ಫೀಟಿನ ಒಳ ದೊಡ್ಡೊಂದು ಬಾವಿ ಮಾಡಿದ್ದು. ಅತ್ಲಾಗಿ ಹೋಪಲ ಭಂಗ ಇದ್ದು ಮ್ಯಾಕ್ಸಿಮಮ್ ಅಲ್ಲಿವರೆಗೆ ಹೋಗಿ ನೋಡುವ ಆಗದ. ಬನ್ನಿ ಸಿದ್ದೇಶ್ವರಮ್ಮನ್ನು ಫಸ್ಟಿಂಗ್ ಕರ್ಕೊಂಡು ಹೋಗೋ. ಇದು ಮೊದಲು ಸೊರಂಗಾಗಿಟ್ಟಿದ್ದು ನೀರು ಒಳಂದ ಸಿಕ್ಕಪ್ಪಗ ನೀರು ಎರ್ಕಲೇಬೇಕಾಗಿ ನಡುವುದಕ್ಕೊಂದು ದೊಡ್ಡ ಬಾವಿ ಮಾಡಿತ್ತು. ದೊಡ್ಡ ಬಾವಿ ಮಾಡಿದ್ದು ಚೂರು ಜರಿಯಲ್ಲ ಸ್ವಲ್ಪ ಮೇಘಂದಲೂ ವಾಪಸ್ ಓಪನ್ ಮಾಡಿತ್ತು ಫುಲ್ಲು. ಇದರಲ್ಲಿ ನಡು ಕಡು ಬೇಸಗೆಲಿದೆ. ಒಳ್ಳೆ ಒಂದು ಇಷ್ಟು ತೋರದ ನೀರಿದ್ದು ಇದು ಎಂಗಳ ಮನೆ ಹತ್ತಿರ ಜನಕ್ಕೆ ಈಗ ಇದರ ಇದು ಇಪ್ಪದು. ಎಂಥ ಬೇಸಗೆಲಿದೆ ಒಳ್ಳೆ ಪರಿಶುದ್ಧವಾದ ನೀರು ಇದರಲ್ಲಿದ್ದು. ಆ ಸರಂಗ ಒಂದು 350 ಫೀಟ್ ಒಳಗಡೆಗೆ ಹೋಯ್ದು. ಇದರಲ್ಲಿ 2 ಕವಲಿದ್ದು ಅದು ಸ್ಟಾರ್ಟಿಂಗ್ ಇಲ್ಲಿ ಜರಿದ್ದು. ಹಾಗಾದ್ರೆ ಈಗ ಒಳಗೆ ಹೋಗಲ ಪ್ರಯತ್ನ ಮಾಡಿದ್ರು ಡೇಂಜರು. ಬೇಸಗೆಲಿ ಬೇಕಾದ್ರೆ ಹೋಗಲಕ್ಕೆ ಇಲ್ಲಿ 30 ಫೀಟ್ ಹೊಂಡ ಒಂದು ಬಾವಿ ಇದ್ದು. 30 ಫೀಟ್ ಹೊಂಡ ಈಗ ಅವನಲ್ಲಿ ಬಾವಿ ಕರೆಂಗೊರೆಗೆ ಹೋಗಿದೆ. ಬಾಕಿದ್ದವು ಇಲ್ಲಿಗೆ ಬಪ್ಪ ರೆಡಿಯಾ ಏಕೆಳಿದ್ರೆ ನೆಲೆ ಸಿಕ್ಕ. ಇದು ನಾವು ಕಾಯಂ ಹೋಗಿಕೊಂಡಿದ್ದೆವು ಗುಂತಿದ್ದೆವು ಮಾತ್ರ ಇದಕ್ಕೆಲ್ಲ ಒಳ ಬಪ್ಪ ರೆಡಿಗೆ ಅಷ್ಟೇ. ಇದು ಇಲ್ಲಿ ದೊಡ್ಡ ಬಾವಿ ಮಾಡಿದ್ದು. ಇಲ್ಲಿ ನೀರು ಶಾಶ್ವತ ಇದ್ದಿದ್ದ. ನೀರಿನ ಕಲರ್ ಕಾಂಬ ನಿಮಗೆ ಕಾಣ್ತಲ್ಲ ಪಚ್ಚೆ ಪಚ್ಚೆ. ಆ ಸೊರಂಗಲ್ಲಿ ನೀರು ಪರ್ಮನೆಂಟ್ ಇದ್ದು ಎಲ್ಲ ಸೇಡಿ ಜಿರಿದು ಬೀಳ್ತಾ ಇತ್ತು. ಮೇಘ ಇದೊಂದು ದೊಡ್ಡ ಬಾವಿ ತೋಡಿ 2ನೇ ಕವರ್ ಮಾಡಿದ್ದದು. ನಿಶ್ಶಬ್ದ ಇದ್ದರೆ ನೀರಿನ ಶಬ್ದ ಕೇಳ್ತು ಹೊಸರು ಬೀಳೋದು. ಬೇಸಗೆಲಿ ಹೆಂಗೆ ಆ ಸೊರಂಗದ ಒಳಗಡೆಗೆ ಹೋಗುತ್ತೆ, ಬೇಸಗೆಲಿ ಬೇಕಾದ್ರೆ ಒಂದರಿ ಹೋಗಿ ತೋರಿಸುತ್ತೆ ನಿಂಗೋಗಿ. ಇದು ನೀರಿನ ಮೂಲ ಕಂಡುಹಿಡ್ಕೊಂಡು ಹೋಗಿ ಅಗತ್ಯಕ್ಕೆ ನೀರು ಸಿಕ್ಕುವಂಗೆ ಮಾಡುವ ಒಂದು ವ್ಯವಸ್ಥೆ ಹಳ್ಳಿಗಳಲ್ಲಿ. ಇದೆಲ್ಲ JCBಲಿ ಮಾಡಿದ ಕೆಲಸ ಅಲ್ಲ, ಮೊದಲಿಗೆ ಹಲವಾರು ಕೈಲಿ ಪಿಕ್ಕಾಸಿಲಿ ಗರ್ಪಿ ಮಾಡಿದ ವ್ಯವಸ್ಥೆಗಳು. ವರ್ಷಕ್ಕೆ 2 ಸರ್ತಿ ಸೊರಂಗದ ಬಾಯಿಗೆ ಬಂದು ಕ್ಲೀನ್ ಮಾಡಿದರೆ ಟ್ಯಾಂಕಿಗೆ ನೀರು ಬರ್ತಿಲ್ಲ. ನಮಗೆ ಒಳ್ಳೆ ಕುಡಿಯೊಲೆ ಶುದ್ಧ ನೀರು ಇಕ್ಕಬೇಕು. ಅದು ಸೊರಂಗದ ಅಡಿಯಿಂದ ಬಪ್ಪದು. ಎಂಥ ಇದು ಹೇಳಿದರೆ ಮೊದಲೆಲ್ಲ ಇಷ್ಟು ಈ ತೋರದ ಗಾತ್ರಕ್ಕೆ ನೀರು ಬಂದು ನಿಂತಿದ್ದು. ಈಗ ಮೇಗೆ ಗುಡ್ಡೆಗೆ ಅಡ್ಕಲ್ಲೆಲ್ಲ ಕುಡಿಬಳ್ಳ ಪದ್ಧತಿ, ಕುಡಿಯುವ ನೀರಿನ ಯೋಜನೆಯಿಂದ ಬೋರು ಮಾಡಿ ನಾವಾಗೆಲ್ಲ 3 ತಿರುಪತಿ ನಮ್ಮ ನೀರಿಲ್ಲ. 20 ಸಮಯ ಹೆಂಗಾರು ಹಿಂಗೆ ಪೈಪಿಲಿ ಕೊಂಡೋಗಿ ಕುಡ್ಕೊಂಬೋದು. ಅಂದರೆ ಈ ಸೊರಂಗದ ಒಳಗೆ ಹುಯ್ಕಿ ಬಪ್ಪ ಆಗದು. ಇದು ಮೊದಲು ದೊಡ್ಡ ಕೆರೆ ಆಗಿತ್ತು. ಈಗ ಕೆರೆನೇ ಇರ್ಕೂತಿಲ್ಲ. ಹಾಗೆ ಇದು ಕೆರೆ ಸಿಕ್ಕ ಒಂದು 4-5 ತೆಂಗಿನ ಮರ. ಮೆಲ್ಲಂಗ ಕುഞ്ഞി ಮೆಲ್ಲಂಗ ತನಕೋ
ಈಗೆಲ್ಲ ಪ್ಲಾಸ್ಟಿಕ್ಕಿನ ಹಾವಳಿ ಶುರುವಾಯಿತು. ಹಾಗೆ ಪ್ಲಾಸ್ಟಿಕ್ಕಿನ ಬಲೆ ಮಡಗಿದ್ದು ಎಂತ ಕೇಳಿದರೆ ಹಂದಿ ಹೋಯ್ತು, ಹೆಬ್ಬವು ಹೋಯ್ತು, ಇದು ಮುಳ್ಳು ಹಂದಿ ಹೋಯ್ತು, ಮತ್ತು ಬಾವಲಿಗೆಲ್ಲ ಹೋಯ್ತು. ಬಾವಲಿಗೆ ಇದೆಲ್ಲ ಹೋಗದಂಗೆ ಎಂತ ಮಾಡಲ ಹೋಯ್ತು ಹೇಳಿದರೆ ಚೂರಿ ಮುಳ್ಳುಳಿದ್ದೇನೆ, ಚೂರಿ ಗಿಡವ ಕಡದು ಹೀಗೆ ನೆಲೆಸಿ ಮಾಡಿದರೆ ಬಾವಲಿಗೆ ಹಕ್ಕಿ ಯಾವುದು ಹೋಗ್ತವೆ. ಹಗಲದೆಲ್ಲ ಕೆಲವೊತ್ತಿ ನೀರು ಇಲ್ಲದರೆ ಹೋಗ್ತವೆ, ನೀರು ಇದ್ದರೆ ಹೋಗ್ತವೆ. ಈ ವರ್ಷ ವಾಪಸ್ ಒಳ ಜರಿದು ಬಿದ್ದಿದ್ದು. ಈಗ ನಾವು ಹೆರಂದಲೇ ನೋಡುವ. ಬೇಸಿಗೆಲ್ಲ ನಿಂಗಳ ಒಳಗೊರೆಗೆ ಕರ್ಕೊಂಡೋಗಿ 2 ನಿಂಗೊಗೆ ಬೇಕಾಗಿ ಬಂದು ಒಳಗೊರೆಗೆ ತೋರಿಸುತ್ತೆ. ಹೇಳಿದರೆ ಮನೆಯಿಂದ 1.5 ಕಿಲೋಮೀಟರ್ ದೂರ ಇಪ್ಪದಿದು. ಇಲ್ಲಿಂದ ಕುಡಿಯುವ ನೀರು ಹೋಯ್ತು. ಇಂದು ಹೋಗಿ ಕಳಂಕು ಮಾಡಿದರೆ ನಾಳಂಗೆ ಮಧ್ಯಾಹ್ನವರೆಗೆ ಕಳಂಕು ನೀರು ಬಕ್ಕು. ಆ ನೀರು ಓಪನ್ ಮಾಡಿ ಹೆರಂದಲೇ ಒಂದು ದರ್ಶನ, ಗಂಗಾ ದರ್ಶನ ಮಾಡಿಸುತ್ತೆ. ಈಗ ಆಗದ ಅದ ಅಲ್ಲಿ ಒಂದು 50 ಫೀಟ್ ದೂರ ದೊಡ್ಡಕ್ಕೆ ಜರಿದ್ದು ಈ ವರ್ಷ. ಅದನ್ನು ಈ ವರ್ಷ ಬೇಸಿಗೆಯಲ್ಲಿ ಅದರ ತೆಗೆದು ಕ್ಲೀನ್ ಮಾಡಲಿದ್ದು, ಇಲ್ಲದರೆ ನೀರು ಭಾರ. ಈಗ ಕುಡಿಯುವ ನೀರು ಇಲ್ಲಿಂದ ಹೋಗ್ಬೋದು, ಒಳ್ಳೆ ಕ್ಲೀನ್ ನೀರಿದೆ. ಹಾಗೆ ನಾವಿದರ ಬೇಸಿಗೆಯಲ್ಲಿ ಮಣ್ಣು ತೆಗೆಯುವಾಗ ಸೊರಂಗದ ಕೆಲಸ ಮಾಡೋದರನ್ನು ನಿಮಗೆ ತೋರಿಸುತ್ತೆ. ಇದೊಂದು 350 ಫೀಟ್ ದೂರವರೆಗೆ ಹೋಗಿದೆ ಈ ಸೊರಂಗ. ಡೈರಿಯಲ್ಲಿ ಆನೆ ಹೋಗುತ್ತೆ ಒಳಗೆ, ನಿಂಗಳನ್ನೇ ಕರ್ಕೊಂಡು ಹೋಗುತ್ತೆ ನೋಡಿ. 2 ಸೊರಂಗ ಇದ್ದು ಮೇಗೆ ಅದರನ್ನು ತೋರಿಸುತ್ತೆ. ಇದರ ಮುಚ್ಚಿತಾಗದ ಬೇಸಿಗೆಯಲ್ಲಿ ಹೋಗೋಣಂಗೆ. ಎಲಿಪಂಜಿ ಹಂದಿಗೆಲ್ಲ ಬಂದು ಪೈಪಿನ ಹೀಗೆ ತುಂಡು ಮಾಡಿ ಹಾಕುತ್ತೆ. ಇದರ ಒಳಗೆ ಕಸವು ಗಟ್ಟಿತ್ತಿದ್ದು ಇದರಿಗೆ ಬರೆಸಿ ಆತು. ಇದರಿಂದ ಜಾಯಿಂಟ್ ಮಾಡಿಕ್ಕಿ ಹೋದರೆ ನಮಗೆ ಟ್ಯಾಂಕಿಗೆ ನೀರು ಬತ್ತು. ಇಲ್ಲಿ ನಿರಂತರ 24 ಗಂಟೆ ಬತ್ತು. ಇಷ್ಟಲ್ಲ, ಈಗ ಮಳೆಗಾಲದಲ್ಲಿ ಜಾಸ್ತಿ ಬತ್ತು. ಹೆಂಗೋಗ ಇಷ್ಟು ನೀರು ಬಂದರೆ ಸಾಕಾಗುತ್ತೆ ಟ್ಯಾಂಕಿಗೆ. ಬೇಸಿಗೆ ಆದ ಕೂಡಲೇ ಇನ್ನೊಂದು ಪೈಪ್ ಹಾಕಿ ನೀರೆಲ್ಲ ಫುಲ್ಲು ಕಲಂಗ ಹೋತಂಗೆ ಮಾಡಲಿದ್ದು. ಇಲ್ಲ ಒಬ್ಬೊಬ್ಬನೇ ಹೀಗೆ ಕರೆಂಟ್ ಎಲ್ಲಿಗೆ ಹೋಗ್ತದೆ ನಾನಲ್ಲಿ ನೋಡಿಕ್ಕಿ ಬರಕೆನ ಮೊದಲು ಇಲ್ಲಿ ಮೆಲ್ಲಂಗೆ ಇಳಿದು ನೀನಿಲ್ಲಿ ನಿಲ್ಲ, ತಾನು ಒಳಗೆ ಹೋಯ್ಕಿ ಬತ್ತೆ ಅತ್ಲಾಗಿ ಬೇರೆ ಎಲ್ಲಿ ನಿಲ್ಲು. ಇದು ಸೀದಕ್ಕೆ ಒಂದು ಸೈಡಿಗೆ 400 ಫೀಟು ಲೆಫ್ಟು ರೈಟು 2 ಕೈ ಹಿಂಗೆ ಹೋಯ್ದು ಅಲ್ಲಿ ಚೂರು ಜರು ಬಿದ್ದೊಂಡಿದ್ದು. ಇಲ್ಲಿಗೆ ಬೆಸಿಲು ಸರಿಯಾಗಿ ಸಿಕ್ಕುತ್ತಿಲ್ಲ, ಲೈಟ್ ಆಯಕು. ಬೆಸಿಲಿದ್ದರೆ ಸರಿ ಕನ್ನಡಿ ಹಾಕಿ ಲೆಫ್ಟು ರೈಟು 2ರನ್ನು ತೋರಿಸಲಿಡಿಗು. ಮುಂದೊಂದು ದಿನ ಟೈಮ್ ಇಪ್ಪಗಳನ್ನು ಮಾಡಿ ನೋಡುವ ಬೆಸಿಲು ಬಪ್ಪ ಟೈಮಿಗೆ. ಈಗ ನಾನು ಒಬ್ಬನೇ ಒಳ ಹೊಯ್ಕಿ ಬತ್ತೆ. ಇಷ್ಟರವರೆಗೆ ನೀರಿದ್ದು ಹೊಂಡ ಇದ್ದು 2 ಕವಲನ್ನು ತೋರಿಸುತ್ತೆ. ಮೊಬೈಲಿನ ಫ್ಲ್ಯಾಶಲ್ಲಿ ಎಷ್ಟು ಬತ್ತೋ ಅಷ್ಟು ಬಕ್ಕು. ನಿಂಗೆಲ್ಲರಿಗೂ ಇನ್ನೂ ಸರಿಯಾಗಿ ನೋಡಿಕೊಳ್ಳಿ ಹಾಗೆ ನಿಂಗೆ ಕಮೆಂಟ್ ಹಾಕಿ ತೊಳಿ. ಆದರೆ ಜನರೇಟ್ರ್ ತಂದು ಲೈಟಿಂಗ್ ವ್ಯವಸ್ಥೆ ಮಾಡಿ ಬೇಸಿಗೆಯಲ್ಲಿ ಫುಲ್ಲು ಶೂಟಿಂಗ್ ಮಾಡಿ ತೋರಿಸುವೆ. ಹೇಗೆ ನಾನು ಒಳ ಹೋಗ್ತೆ. ಈಗ ಮೊಬೈಲ್ ನೋಡಿ, ನೀರು ಬೀಳುವ ಶಬ್ದ ಕೇಳ್ತಾ ಇದ್ದು. ಒಟ್ಟಿಗೆ ಬಾವಲಿಗಳ ಗೂಡು ಕಟ್ಟಿದ್ದೊಳಿ ಕಾಣ್ತಿದ್ದರಲ್ಲಿ ಶಬ್ದ ಕೇಳ್ತಾ ಇದ್ದಾರಲ್ಲ. ಒಂದು ವೇಳೆ ನಿಂಗಳ ಮನೆಯಲ್ಲಿ ಸೊರಂಗ ಇದ್ದರೆ ಮಕ್ಕ ಮಾತ್ರ ಇದರೊಳಗೆ ಹೋಪಲೆ ಪ್ರಯತ್ನ ಮಾಡಿಡಿ. ಹಿರಿಯವರ ಪರ್ಮಿಷನ್ ಇಲ್ಲದೆ ಒಳ ಹೋಪಲಾಗ. ಹೆಂಗ ಸಾಧಾರಣ ಬೇಸಿಗೆಯಲ್ಲಿ ಮಳೆಗಾಲಲ್ಲಿ ಒಳ ಹೋಗ್ತಾ ಇರ್ತೆಯ. ಸಾಧಾರಣ ಸೊಂಟಕ್ಕವರೆಗೆ ನೀರಿಗೆ ಇದರಲ್ಲಿ ಇದ್ದು ಕಾಲು ಹುಗಿತಾ ಇದ್ದು ಹೋಪಲ್ ಹಿಡಿತಿಲ್ಲ. ಇದು ಸೊರಂಗ. ಬಾವಲಿಗೆ ಹಾರ್ತಾ ಇದ್ದವು ನೋಡಿ. ಈ ಸೊರಂಗದ ನೀರಂಗ ಕುಡಿಯಲು ಯೂಸ್ ಮಾಡಲಿಲ್ಲ, ಕೃಷಿಗೆ ಮಾತ್ರ. ಇದು ಇಲ್ಲಿ ಲೆಫ್ಟು ರೈಟಿಂಗ್ ಇಪ್ಪ ಸೊರಂಗ ಇದು ರೈಟ್ ಸೈಡಿಂಗೆ ತೋರಿಸುತ್ತೆ.
ದಾ ಬಾವಲಿಗಳ ಸರಮಾಲೆ ದಾ ಇದಾ ಇದು ಈಚೊಡೆಂಗೆ ರೈಟ್ ಸೈಡ್ ಹಿಂಗೆ ಬಾವಲಿಗೆಲ್ಲ ಮೇಲೆ ಕೂತ್ಕೊಂಡಿದ್ದವು ಬೇಕಾಷ್ಟು. ಇದು ಸಾಧಾರಣ ಹತ್ತಲಾಗಿ 300 ಫೀಟ್ವರೆಗೆ ಇದ್ದು, ಇದೊಂದು 150 ಫೀಟ್ ಆಯ್ತು. ಇಲ್ಲಿಂದ ಮುಂದೆ 150 ಫೀಟ್ ಚೂರು ಜರಿದು ಬಿದ್ದಿದ್ದು. ಈಗ ಹೋಪರೇಡಿಯ ಇದು ಹೀಗೆ ಬಂದು ಇಲ್ಲಿ ಟರ್ನ್ ಆದರೆ ಈಚೊಡೆಂಗೆ ಇದು ಸುಮಾರು 250 ಫೀಟ್ ಇದ್ದು ಒಳಗೆ. ಈಗ ಇಲ್ಲಿ ಸೊಂಟನ ಮೇಲೆ ನೀರಿದ್ದು, ಇನ್ನೀಗ ಹೋದರೆ ಕೆಸರಲ್ಲಿ ಜಾಮಕ್ಕೆ ಚಾನ್ಸ್ ಇದ್ದು ಮುಂದೆ ಹೋಗೋದು ಬೇಸಗೆಲಿ. ನೋಡಿ ನೀರು ನೋಡಿ, ಸೊಂಟದ ಹತ್ತರಂಗ ಇದ್ದು ಒಳ ಚೂರು ಹೊಂಡ ಇದ್ದು ಹಾಗೆ ಒಳ ಹೋಗ್ತಿಲ್ಲ. ಈಗ ಮತ್ತೆ ಹೋಗೋ ಏಕೆ ಹೇಳಿದರೆ ಗಣೇಶನ ಬೇಕಂದೆ ನಿಂಗೆ ನೋಡಿ ನೀರು ಬೀಳುವ ಶಬ್ದ ಕೇಳ್ತಾ ಇದ್ದಲ್ಲದ. ಒಂದು 2000 ಬಾವಲಿಗೆ ಇಕ್ಕಿದ್ದಾರೆ ಒಳ. ಈಗ ದಮ್ಮು ಕಟ್ಟುತ್ತೆ. ಇಲ್ಲ ಗೋಡೆಲೆಲ್ಲ ಹೊಸರು ಇಳಿತಾ ಇತ್ತು. ಇಲ್ಲ ಗೋಡೆಲೆಲ್ಲ ಹೊಸರು ಇಳಿತಾ ಇತ್ತು. ಇದಾ ಸರಂಗದ ಕೆಲವು ಮೇಘು ಎಲ್ಲ ಹೊಸರು ಬಪ್ಪದ ಇಲ್ಲಿಂದ ಹೇಳಿದರೆ ಹಿಂಗಿದ. ಇನ್ನೊಂದು 150 ಫೀಟ್ ಎದುರಂಗ ಹೋಗಲಕ್ಕೂ ಬೇಸಗೆಲಿ. ಮಳೆಗಾಲಲ್ಲಿ ಇದು ಮಾಡಿದರೆ ಹೆಡ್ಡು ತನಕು ಇದೆ. ಇದೆ ಈ ಚೊಡೆಂಗೆ 3 ಬಾಗಿಲು ಕಾಣ್ತಲ್ಲದ 3 ಸೈಡಿಂಗೆ ಹೋದ ಸರಂಗ. ರಿವರ್ಸ್ ಹೋಗುತ್ತೆ. ಸಾಧಾರಣ ಮೊಣಕಾಲಿನಲ್ಲಿವರೆಗೆ ಕೆಸರೆ ಇದ್ದೀಗ ಇದರಲ್ಲಿ ಸೊಂಟಕ್ಕೊರೆಗೆ ನೀರಿದ್ದು, ಇಲ್ಲಿ ಒಳಂದೊಂದರಿ ಹೆರ ನೋಡಕ್ಕೆ ನಿಂಗೋಗೆ ಅರೆವಾಶಿತ್ಲಾಗಿ ಬಂದೇನು ಹೆರ ಬರ್ತಾ ಇದ್ದೆ. ನೀರು ಸೊಂಟಕ್ಕೊರೆಗೆ ಇದ್ದು ನೀರು. ಒಳಗೆ ಇನ್ನುದೇ ಹೋಪಲಕ್ಕೂ ಸುಮ್ಮನೆ ರಿಸ್ಕ್ ತಗೊಂಬಂತೆ. ಸಾಧಾರಣ ಸೊರಂಗದ ಅಂದಾಜು ಆತನ್ನೇ. ಅದ ನಮ್ಮ ಕುഞ്ഞി ಮಾಸ್ಟರ್ ಅಲ್ಲಿ ಕೂತ್ಕೊಂಡಿದ್ದ. ಮೊದಲಿಂಗೆ ಇಲ್ಲಿ ಒಂದು ಸೊರಂಗ ಇತ್ತಿದ್ದು, ಅದರ ಮತ್ತೆ ಕ್ರಮೇಣ ಗರ್ಪಿ ತೆಗೆದು ಅತ್ಲಗೆರೆಗೆ ಗಂಡಿ ಮಾಡಿದ್ದದು. ಇಲ್ಲಿ ಒಂದು ಹೊಸರಿದ್ದು ಸಣ್ಣ ಮಟ್ಟಿಗೆ. ಸಾಧಾರಣ ಶಿವರಾತ್ರಿವರೆಗೆ ಒಂದು ಇಷ್ಟು ಥರದ ನೀರು ಒಂದು ಮಾಟೆ ಒಳಂದಾಗಿ ಬತ್ತು ಅತ್ಲಾಗಿ ಹೋಗ್ತು. ಅಲ್ಲಿ ನೋಡುತ್ತೆ ಈಗ ಈ ಒಂದು ಮಾಟೆ ಒಳಂದಾಗಿ ಬಪ್ಪದು ನೀರು. ಮೊದಲು ಸೊರಂಗ ಇತ್ತಿದ್ದು, ಇದರ ಮತ್ತೆ ಗರ್ಪಿ ತೆಗೆದು ಕೆರೆ ಹೆಂಗೆ ಮಾಡಿದ್ದು, ಮತ್ತು ಮಾರ್ಗ ಸೌಕರ್ಯ ಓಪನ್ ಆಯ್ತು. ಸಾಧಾರಣ ಲಾಸ್ಟಿಂಗ್ವರೆಗೆ ಬತ್ತು ಸಪೂರಕ್ಕೆ. ಇಲ್ಲಿಂದ ಇದು ಡ್ರಿಪ್ಪಿನ ಪೈಪಿಲ್ಲಿ ಹೋಗೋದು. ಇದು ಮನೆಯಿಂದ 1 ಕಿಲೋಮೀಟ್ರ್ ದೂರ ಆಗುತ್ತೆ. ಇಲ್ಲೊಂದು ಬಸ್ಸರು
ಅಂತೂ ಇಂತೂ ಟಾಂಕಿಗೆ ನೀರು ಬತ್ತಿಲ್ಲ ಇಷ್ಟು ಉದ್ದಕ್ಕೆ ಹೇಳಿದ್ದು. ಅರ್ಧ ಹೊತ್ತನ ಇಡೀ ಕೆಲಸ ಆಯ್ತು. ಆದರೆ ಬೇಜಾರಿಲ್ಲ, ಒಳ್ಳೆ ಶುದ್ಧ ನೀರು. ಇನ್ನು 6 ತಿಂಗಳಿಗೆ ಬಂತೊಂದು ಇಕ್ಕಂದು ಮತ್ತೆ ಮಳೆಗಾಲ ಬಪ್ಪ ಒಂದರೆ ಒಳಗೆ ಹೋಗಿ ಕಾಡೆಲ್ಲ ತೆಗೆದು ಒಂದು ಪೈಪು ಬಿಡಿಸಿದರೆ ಕುಡಿಯಲೇ ತೊಂದರೆ ಇಲ್ಲ. ಈಗ ಇಷ್ಟು ತೋರಕ್ಕಿದ್ದು ನೀರು, ಬೇಸಿಗೆಪ್ಪ ಒಂದು ಇಷ್ಟಿಷ್ಟು ತೋರ ಆಗುತ್ತು. ಇಷ್ಟು ತೋರ 2 ಬೆರಳು, ಒಂದು ಅಣ್ಣನ ಟ್ಯಾಂಕಿಗೆ ಒಂದು ಎಣ್ಣೆ ಟ್ಯಾಂಕಿಗೆ ನೀರು ನಮಗೆ ಪರ್ಮನೆಂಟ್. ಹೇಳಿದರೆ ನೀರೇ ಸಿಕ್ಕದ್ದವು ಎಷ್ಟೋ ಜನ ಇದ್ದವು. ಅವಾಗ ನಮ್ಮ ಈ ಗೋಮಾತೆ ಎಲ್ಲ ಸಾಂಕೊಂಡು ಈ ಭೂಮಾತೆಯನ್ನು ಪೂಜೆ ಮಾಡಿಯಪ್ಪಾಗ ಶಾಶ್ವತವಾಗಿ ನಮಗೆ ಒಳ್ಳೆ ನೀರು ಕುಡಿಯಲು ಸಿಕ್ಕ್ಯಾರೆ. ಅದೊಂದು ಯೋಗ ಇದೆ. ಹುಡುಗ ಮೊದಲೇ ಹೇಳಿದ್ದವು, 20ರಲ್ಲಿ ಚಂದಕ್ಕೆ ನೋಡಿಕೊಂಡು ಹೋದರೆ ಶಾಶ್ವತವಾಗಿ ಸುಖ ಸಂಪತ್ತು ಇರುತ್ತುವಳಿ. ಹಾಗೆ ಮಣ್ಣಲ್ಲಾಗಿ ಬಾವಲಿ ಬಿಟ್ಟೆಲ್ಲ ಆದರದೇ ಒಂದು ನೀರಿನ ಮೂಲ ನೀರು ಹೇಗೆ ಬರಸಲಕ್ಕೊಳ್ಳಿ ಒಂದು ಹಳೆ ಇದರಲ್ಲಿ ತೋರಿಸಿದಪ್ಪ ನಿಂಗೋಗಿ. ಖುಷಿ ಆಯ್ತು ಇಲ್ಲೇ ಗೊಂತಿಲ್ಲೇ ಅಂತೂ ಆಗದರೂ ನಾನು ಟಾಂಕಿಗೆ ನೀರು ಬರಿಸಿದೆ. ನಿಂಗಳು ಒಂದರಿ ನೋಡಿ ಖುಷಿ ಪಟ್ಟೊಳ್ತಾರೆ ಪಟ್ಟೊಂಬಲಕ್ಕೋಲಿ ಅಷ್ಟೇ. ಹಾಗೆ ಹೇಗೆ ಒಳಗೆ ಹೋದರೆ ಒಂದರಿ ವಿಡಿಯೋ ಮಾಡಿ ನಿಮಗೆ ತೋರಿಸ್ಕೊಂಡದು ಕಾಂಬ. ಹರೇ ರಾಮ.